ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ, ನಿಸರ್ಗವನ ಶಿರಸಿ. ತಮಗೆಲ್ಲರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಆಧಾರಪೂರ್ವಕ ಸ್ವಾಗತವನ್ನು ಹೇಳ್ತಾ, ಇವತ್ತು ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್, ಪುರುಷರಲ್ಲಿ ಕಾಡಬಹುದಾದಂಥ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ 50 ವರ್ಷ, 55 ವರ್ಷ, 60 ವರ್ಷ, 65 ವರ್ಷ, 70 ವರ್ಷದ ಪುರುಷರಲ್ಲಿ ಈ ಒಂದು ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಸಮಸ್ಯೆ ಕಾಡ್ತಾ ಇರುತ್ತೆ. ರಾತ್ರಿ ಮಲಗಿದಾಗ 3 ರಿಂದ 4 ಸಲ ಮೂತ್ರಕ್ಕಾಗಿ ಹೇಳೋದು, ಮೂತ್ರ ಹೋದ್ಮೇಲೂ ಸರಿಯಾಗಿ ಹೋಗಿಲ್ಲ ಅಂತ ಅನಿಸೋದು, ಮೂತ್ರ ತೊಟ್ಟಾಗಿ ಹನಿಯಾಗಿ ಬೀಳ್ತಾ ಇರುವಂಥದ್ದು, ಇದೆಲ್ಲ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟಿನ ಒಂದು ಸಮಸ್ಯೆಗಳು ಅಂತ ಹೇಳ್ಬೋದು. ಹಾಗಾಗಿ ಈ ಪ್ರಾಸ್ಟೇಟ್ ಸ್ವಲ್ಪ ದೊಡ್ಡದಾಗುತ್ತೆ, ಇನ್ಫ್ಲಮೇಷನ್ ಆಗುತ್ತೆ. ಸೊ ಆ ಮೂತ್ರನಾಳಗಳ ಮೇಲೆ ಒತ್ತಡವನ್ನು ಕೊಡುತ್ತೆ, ಹೀಗಾಗಿ ಅದು ಸಮಸ್ಯೆ ಆಗುತ್ತೆ. ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಸಮಸ್ಯೆ ಅಂತ ಅನ್ನಿಸಿದ್ರೆ, ಈ ಎಲ್ಲ ಸಮಸ್ಯೆಗಳಿದ್ದರೆ ನೀವು PSA ಅನ್ನುವಂಥ ಒಂದು ಟೆಸ್ಟನ್ನು ಮಾಡಬೇಕು, ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆ್ಯಂಟಿಜನ್. ಇದು 4ಕ್ಕಿಂತ ಜಾಸ್ತಿ ಇದ್ದರೆ ಖಂಡಿತವಾಗಿ ತ್ವರಿತವಾಗಿ ಚಿಕಿತ್ಸೆಯನ್ನು ತಗೊಳ್ಬೇಕು. ಆವಾಗ ಆಯುರ್ವೇದ ಔಷಧಿಗಳು ಹಾಗೂ ಆಧುನಿಕ ಔಷಧಿಗಳು ಎರಡನ್ನೂ ತೆಗೆದುಕೊಂಡು ಈ ಒಂದು PSA ನಾರ್ಮಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಆತ್ಮೀಯರೇ. ಹಾಗೆಯೇ ಈ ಸಾಮಾನ್ಯವಾಗಿ PSA ನಾರ್ಮಲ್ ಇದೆ, ಆದರೂ ಕೂಡ ಈ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಇದೆ, ರಾತ್ರಿ ತುಂಬ ಸಲ ಮೂತ್ರಕ್ಕೆ ಎದ್ದು ಹೋಗಬೇಕು ಅಂತಿದ್ದರೆ ಒಂದನೇ ಉಪಾಯ, ಸಂಜೆ 6 ಗಂಟೆಯ ನಂತರ ನೀವು ನೀರು ಕುಡಿಬಾರ್ದು, ಯಾವುದೇ ದ್ರವ ಆಹಾರ ಕುಡಿಬಾರ್ದು, ಘನ ಆಹಾರವನ್ನು ತೆಗೆದುಕೊಳ್ಬಾರ್ದು. 6-6:30 ರಾತ್ರಿ ಊಟವನ್ನು ಮುಗಿಸ್ಬೇಕು. ಅದಾದಮೇಲೆ ಒಂದು ಚೂರು ನೀರು ಕುಡಿಬಾರ್ದು. ಅಷ್ಟೇ ಬಾಯಾರಿಕೆ ಅನಿಸಿದರೆ 1 ಹನಿ ಅಥವಾ 1 ಚಮಚ ನೀರನ್ನು ಬಾಯಿಗೆ ಹಾಕ್ಕೋಬೋದು ಅಷ್ಟೇ. ಸೊ ಇದೊಂದು ನೆನಪಿಟ್ಕೊಳ್ಳಿ, ಆಗ ರಾತ್ರಿ ಮಧ್ಯದಲ್ಲಿ ಹೇಳುವಂತಹ ಒಂದು ಪ್ರಮೇಯ ಬರೋದಿಲ್ಲ. ಸೊ ಈ ಒಂದು ಉಪಾಯವನ್ನು ಪಾಲಿಸಿ. ಹಾಗೆಯೇ ಟೊಮೆಟೊದಲ್ಲಿರುವಂಥ ಲೈಕೋಪೀನ್ ತುಂಬ ಸಹಾಯಕ ಆತ್ಮೀಯರೇ. ಟೊಮೆಟೊದಲ್ಲಿ ಲೈಕೋಪೀನ್ ಇದೆ, ಕೆಂಪು ಪೇರಲೆ ಹಣ್ಣಲ್ಲಿದೆ, ತರಕಾರಿಗಳಲ್ಲಿದೆ. ಸೊ ಟೊಮೆಟೊದಲ್ಲಿ ಜಾಸ್ತಿ ಇದೆ. ಸೊ ಹಾಗಾಗಿ ಟೊಮೆಟೊ ಬೀಜವನ್ನು ತೆಗೆದು 2 ಅಥವಾ 3 ಟೊಮೆಟೊವನ್ನು ಹಾಕಿ ತಾಜಾ ಜ್ಯೂಸನ್ನು ಮಾಡಿ ಕುಡಿಯೋದ್ರಿಂದ ಖಂಡಿತವಾಗಿ ಈ ಒಂದು ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ. ಪ್ರಾಸ್ಟೇಟ್ ಮೊದಲನೇ ಸೈಜಿಗೆ ಬರಲಿಕ್ಕೆ ತುಂಬಾ ಸಹಾಯ ಆಗುತ್ತೆ. ಇನ್ನು ಪುನರ್ನವ ಬಹಳ ಒಳ್ಳೆಯದು. ಇಂದು ಪುನರ್ನವ ಅಥವಾ ಕೊಮ್ಮೆ ಬೇರು ಅಂತ ಹೇಳ್ತಾರೆ. ಪುನರ್ನವದ ಒಂದು ಅರ್ಧ ಚಮಚದಷ್ಟು ಪೌಡ್ರನ್ನ ತೆಗೆದುಕೊಳ್ಳೋದು, ಅಶ್ವಗಂಧದ ಅರ್ಧ ಚಮಚ ಪೌಡರ್, ಹಾಗೆ ಅಣಲೆಕಾಯಿ ಅಥವಾ ಹರಿತಕಿ ಅರ್ಧ ಚಮಚ ಪೌಡ್ರ್, ಇದನ್ನು ಕುದಿಯುವ 1 ಗ್ಲಾಸ್ ನೀರಿಗೆ ಹಾಕಿ ಕುದಿಸೋದು. ಒಂದು 10 ನಿಮಿಷ ಕುದಿಸಿ ಇದನ್ನು ಸೋಸಿ ಬೆಳಗ್ಗೆ ಹಾಗೂ ಸಂಜೆ ಕುಡಿತಾ ಬರೋದ್ರಿಂದಾಗಿ ಖಂಡಿತವಾಗಿ ಈ ಒಂದು ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಕಡಿಮೆ ಆಗಲಿಕ್ಕೆ ನಮಗೆ ಸಹಾಯ ಆಗುತ್ತೆ. ಹಸಿ ನೆಲ್ಲಿಕಾಯಿಯನ್ನು ಅಥವಾ ನೆಲ್ಲಿಕಾಯಿಯ ಪುಡಿಯನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿಣವನ್ನು ಹಾಗೂ ಜೇನುತುಪ್ಪವನ್ನು ಸೇರಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸ್ತಾ ಬಂದರೆ 3 ತಿಂಗಳ ಮಾಡೋದ್ರಿಂದಾಗಿ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಸಹಜ ಸ್ಥಿತಿಗೆ ಬಂದು ಪ್ರಾಸ್ಟೇಟ್ ಸಮಸ್ಯೆ ಕಡಿಮೆ ಆಗಲಿಕ್ಕೆ ಸಹಾಯ ಆಗುತ್ತೆ ಆತ್ಮೀಯರೇ. ಹಾಗೆಯೇ ಲೈಕೋ3 ಅನ್ನುವಂತಹ ಒಂದು ಭಾಳ ಸರಳವಾದಂತಹ ಪರಿಣಾಮಕಾರಿಯಾದಂತಹ ಈ ಒಂದು ಲೈಕೋಪಿನ್ ಇರುವಂತಹ ಒಂದು ಔಷಧವನ್ನು ನಾವು ರೆಡಿ ಮಾಡಿದ್ದೇವೆ. ಇದನ್ನು ಅನೇಕ ಜನರಿಗೆ ಕೊಟ್ಟು ನೋಡಿದಾಗ ಅತ್ಯಂತ ಉತ್ತಮವಾದ ಫಲಿತಾಂಶ ನಮಗೆ ಕಂಡುಬಂತು. ಸೊ ಲೈಕೋ3ಯನ್ನು ಬೆಳಗ್ಗೆ 1, ಸಂಜೆ 1 ತಿಂಗಳು ತೆಗೆದುಕೊಂಡು ಸಾಕು, ನಮಗೆ ಅತ್ಯಂತ ಉತ್ತಮವಾದ ಪರಿಣಾಮ ಸಿಗುತ್ತೆ. ಅಲ್ಲಿಗೆ ಲೈಕೋಪಿನ್, ಟೊಮೆಟೊದಲ್ಲಿರುವಂಥ ಲೈಕೋಪಿನ್ ತುಂಬ ಸಹಾಯಕ ಅನ್ನೋದು ನಮಗೆ ಗೊತ್ತಾಯಿತು. ಇದನ್ನು ನಾವು ಅನುಸರಿಸೋಣ. ಈ ಒಂದು ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಸಮಸ್ಯೆಯನ್ನು ಕಡಿಮೆ ಮಾಡ್ಕೊಳ್ಳೋಣ. ಪುರುಷರಲ್ಲಿ ಸಾಮಾನ್ಯ ಕಂಡುಬರುವಂಥ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಹೇಳೋಣ. ಧನ್ಯವಾದಗಳು.